ಹಾಯ್ ಹಲೋ ಫ್ರೆಂಡ್ಸ್, ಮಳೆಗಾಲದಲ್ಲಿ ಅಥವಾ ನೆಗಡಿ ಕೆಮ್ಮು ಆದಾಗ ಬೇಳೆ ಬೇಯಿಸುವ ಅಗತ್ಯವಿಲ್ಲದೆ 10 ನಿಮಿಷದಲ್ಲಿ ಮಾಡಬಹುದಾದ ಘಮಘಮಿಸುವ ಪೆಪ್ಪರ್ ಟೊಮೊಟೊ ರಸಂ ಮಾಡುವ ವಿಧಾನ ನೋಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ರಸಂ ಮಾಡೋಕ್ಕೆ 4 ಟೊಮೊಟೊನ ಬೇಯಿಸಕ್ಕೆ ಇಟ್ಕೊತಾ ಇದ್ದೀನಿ. ಆ ಟೊಮೊಟೊ ಬೇಯೋಷ್ಟರೊಳಗಡೆ ಜೀರಿಗೆ ಮೆಣಸನ್ನು ಹುರ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ 1 ಟೇಬಲ್ ಸ್ಪೂನ್ ಮೆಣಸು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈ ಥರ ಹುರಿದ್ಬಿಟ್ಟು ರಸಂ ಮಾಡೋದ್ರಿಂದ ರಸಂ ಫ್ಲೇವರ್ ಅನ್ನೋದು ಸೂಪರಾಗಿರುತ್ತೆ. ಸೊ ಹಂಗಾಗಿ ಈ ಥರ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಇದು ತಣ್ಣಗಾಗಕ್ಕೆ ಸೈಡಲ್ಲಿ ಇಕ್ಕೋಣ. ಅಷ್ಟರೊಳಗೆ ಟೊಮೊಟೊ ಬೆಂದಿದೆ. ಅದಕ್ಕೇ ಈಗ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿದಾದ್ಮೇಲೆ ಇದನ್ನ ತಣ್ಣಗಾಗಕ್ಕೆ ಒಂದು ಸೈಡಲ್ಲಿ ಇಕ್ಕೋಣ. ಅಷ್ಟರೊಳಗಡೆ ಜೀರಿಗೆ ಮೆಣಸು ತಣ್ಣಗಾಗಿರುತ್ತೆ, ಒಂದು ಕುಟಾಣಿಗೆ ಹಾಕ್ಕೊಂಡು ಕುಟ್ಕೊಳ್ಳೋಣ. ನೀವು ಯಾವಾಗೇ ರಸಂ ಮಾಡಲಿ ಜೀರಿಗೆ ಮೆಣಸನ್ನ ಹುರಿದ್ಬಿಟ್ಟು ಫ್ರೆಶ್ ಆಗಿ ಆವಾಗಿಂದ ಅವಾಗೆ ಈ ಥರ ಪುಡಿ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ರುಚಿ ಮತ್ತು ಆರೋಗ್ಯದ ಗುಣ ಹೆಚ್ಚಾಗುತ್ತದೆ. ಸೊ ಹಂಗಾಗಿ ಆವಾಗಿಂದ ಅವಾಗೆ ಫ್ರೆಶ್ ಆಗಿ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಈಗ ಅದಕ್ಕೇ ಒಂದು ಇಡೀ ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಏನು ಫುಲ್ ನೈಸಾಗಿ ಪೇಸ್ಟ್ ಆಗೋಷ್ಟೇನಿಲ್ಲ, ಲೈಟಾಗಿ ತರಿ ಆದರೆ ಸಾಕು. ಅಲ್ಲಿ ತನಕ ಜಜ್ಕೊಳ್ಳಿ. ನೋಡಿ, ಇಷ್ಟು ಮಾತ್ರ ಆದರೆ ಸಾಕು ಬೆಳ್ಳುಳ್ಳಿ. ಇದನ್ನ ತೆಗೆದು ಒಂದು ಸೈಡಲ್ಲಿ ಇಕ್ಕೋಣ. ನಿಮ್ಗೆ ನೆಗಡಿ ಕೆಮ್ಮು ಇರೋ ಟೈಮಲ್ಲಿ ಈ ರಸಮ್ನ ಏನಾದರೂ ಒನ್ ಟೈಮ್ ಮಾಡ್ಕೊಂಡ್ರೆ ನೀವು ಪದೇ ನೆಗಡಿ ಕೆಮ್ಮು ಆದಾಗ ಮಿಸ್ ಮಾಡಿದ್ರೆ ಮಾಡ್ಕೊಂಡು ತಿಂತೀರಾ. ಅಷ್ಟೊಂದು ಸಖತ್ತಾಗಿರುತ್ತೆ ಈ ರಸಮು. ಈಗ ಟೊಮೊಟೊನೂ ತಣ್ಣಗಾಗಿದೆ, ಅದನ್ನ ನೀಟಾಗಿ ಕ್ಯೂಚ್ಕೊಳ್ಳೋಣ. ಇಲ್ಲ ನಮಗೆ ಟೈಮ್ ಇಲ್ಲ ಅನ್ನಂಗಿದ್ರೆ ಒಂದು ಸ್ವಲ್ಪ ಮಿಕ್ಸಿಗೂ ಹಾಕ್ಕೋಬೋದು. ನೋಡಿ, ಈ ಥರ ನೀಟಾಗಿ ಕ್ಯೂಚ್ಕೊತಾ ಇದ್ದೀನಿ. ಹುಣಸೆಹಣ್ಣು ಟೊಮೊಟೊ ಜೊತೆ ಬಿಸಿನೀರಿಗೆ ಆ್ಯಡ್ ಮಾಡಿರೋದ್ರಿಂದ ಅದನ್ನು ಸಮೇತ ನೀಟಾಗಿ ನೆಂದಿರುತ್ತೆ. ನೋಡಿ, ಈ ಥರ ನೀಟಾಗಿ ಪ್ಯೂರಿ ಮಾಡಿದ್ದಾಯಿತು. ಈಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಬೇಯಿಸಿ ಕ್ಯೂಚಿಕ್ಕಿರೋ ಟೊಮೊಟೊ ಪ್ಯೂರಿ ಒಂದು ಸ್ವಲ್ಪ, ಜೀರಿಗೆ ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3, ಖಾರದ ಮೆಣಸಿನ್ಕಾಯಿ ಒಂದು 4 ತಗೊಂಡಿದ್ದೀನಿ, ಕರಿಬೇವು ಒಂದು ಸ್ವಲ್ಪ, ಜಜ್ಜಿರೋ ಬೆಳ್ಳುಳ್ಳಿ, ಪೆಪ್ಪರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ರಸಂ ಮಾಡೋಕ್ಕೆ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು ಬಿಸಿ ಆಗಿದ್ದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದ್ದಾದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೇ ಜಜ್ಜಿರೋ ಬೆಳ್ಳುಳ್ಳಿ, ಪೆಪ್ಪರ್, ಜೀರಿಗೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ಇದು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕೈ ಬಿಡಿದ್ರೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದು ಕೈ ಬಿಟ್ಟರೆ ಒಂದು ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೈಟಾಗಿ ಈ ಥರ ಕಲರ್ ಚೇಂಜ್ ಆಗಿದ್ದಾದಮೇಲೆ ಅದಕ್ಕೆ ಟೊಮೊಟೊ ಪ್ಯೂರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಆ್ಯಡ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊನ. ಈಗ ಅದಕ್ಕೇ ಟೊಮೊಟೊ ಬೇಯಿಸಿರೋ ನೀರಿರುತ್ತಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ಒಂದು 1/4 ಟೀ ಸ್ಪೂನ್ ಅರಿಶಿನ, ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ರಸಮ್ ಒಂದು ಸ್ವಲ್ಪ ತೆಳುವಾಗಿದ್ರೂ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನನಗೆ ಇನ್ನು ಸ್ವಲ್ಪ ನೀರು ಕಮ್ಮಿ ಅನಿಸ್ತು, ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಂತೇಳ್ಬಿಟ್ಟು. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸು ಕುಕ್ ಮಾಡ್ಕೊಂಡ್ರೆ ಸಾಕು. ನೋಡಿ, ರಸಮ್ ರೆಡಿ ಆಯಿತು. ಈ ರಸಮ್ ಕುದಿಯೋ ಟೈಮಲ್ಲಿ ಬರುತ್ತಲ್ಲ ಸ್ಮೆಲ್, ಆ ಸ್ಮೆಲ್ಗೆ ಹೊಟ್ಟೆ ತುಂಬಾಗೋ ಥರ ಫೀಲ್ ಆಗುತ್ತೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ರಸಮ್ ರೆಡಿ ಆಯಿತು. ಈ ರಸಮ್ನ ಬಿಸಿ ಬಿಸಿ ಅನ್ನದ ಜೊತೆ ತಿನ್ಬೋದು ಅಥವಾ ಹಂಗೆ ಸೂಪ್ ಥರನೂ ಕುಡ್ಕೋಬೋದು. ನೆಗಡಿ ಕೆಮ್ಗಂತೂ ಸೂಪರ್ ಮನೆ ಮದ್ದು ಅಂತಲೇ ಹೇಳ್ಬೋದು. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.